ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಶತ್ರುವಿನ ಮುಂದಿನ ನಡೆ ಏನಾಗಿದೆ, ಅವರ ಭಾವನೆಗಳು ಈಗ ನಿಮ್ಮ ವಿಚಾರವಾಗಿ ಏನಾಗಿದೆ, ನಿಮ್ಮ ಶತ್ರುಗಳು ಯಾರೇ ಆಗಿರಬಹುದು. ಸಪೋಸ್ ಮುಂಚೆ ಶತ್ರು ಆಗಿ ಇವಾಗ ಭಾಳಷ್ಟು ಚೆನ್ನಾಗಿ ಮಾತನಾಡುವಂಥದ್ದು, ಈ ರೀತಿ ಎಲ್ಲ ಮಾಡುವಂಥದ್ದು ಆಗಿದ್ದರೆ ಅವರನ್ನು ನಂಬಬಹುದಾ ಬೇಡವಾ? ಹಾಗೆ ನಿಮ್ಮ ಶತ್ರುಗಳ ಕುತಂತ್ರ, ನೋ ಕಾಂಟ್ಯಾಕ್ಟ್ ಆಗಿದ್ರು ಅಥವಾ ಏನೋ ಒಂದು ಜಗಳಗಳಾಡಿ ದೂರ ಆಗಿದ್ರು ಕೂಡ ಅವರ ಕುತಂತ್ರ ಕೆಲಸಗಳು ನಿಂತಿದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಡ್ತೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನಿಮ್ಮ ಶತ್ರು ಯಾರಾದರೂ ಆಗಿರಬಹುದು, ಅವ್ರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ನೋಡಬೇಕಾಗತ್ತೆ. ಅವರಿಂದ ನಿಮ್ಗೆ ಏನಾದರೂ ಕಿರಿಕಿರಿ ಆಗುವ ಸಾಧ್ಯತೆ ಇದೆಯಾ, ಕಿರಿಕಿರಿ ಆಗ್ತಾ ಇದೆಯಾ, ಆಗ್ತಿರೋದಕ್ಕೆ ಏನಾದರೂ ಅಂಥವರಿಂದ ಕಾರಣನಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ನಿಮ್ಮ ಶತ್ರುವಿನ ಭಾವನೆಗಳೇನಾಗಿದೆ? ಸಪೋಸ್ ನಿಮ್ಮ ಶತ್ರುಗಳು ನಿಮಗೆ ಕಿರಿಕಿರಿ ಕೊಡೋದಕ್ಕೆ ಶುರು ಮಾಡ್ತಾರಾ ಅಥವಾ ಇಲ್ಲಿಗೆ ನಿಂತಿದೆಯಾ ಅವರ ಕಿರಿಕಿರಿ ಕೊಟ್ಟಿದ್ದಾಗಿರ್ಬಹುದು, ಕೊಡೋದಾಗಿರಬಹುದು ಅಂತ. ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿದೆ, ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ವಾವ್, ಓಕೆ. ಇಲ್ಲಿ ನೋಡಿ, ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಶತ್ರುಗಳು ನಿಮಗೆ ಏನೇ ಮಾಡಿರಬಹುದು, ಏನೇ ಅನ್ಯಾಯಗಳನ್ನು ಮಾಡಿರಬಹುದು, ಅಂಥವ್ರಿಂದ ನಿಮಗೆ ಎಷ್ಟೇ ತೊಂದರೆಗಳಾಗಿರ್ಬೋದು, ಏನೆಲ್ಲ ಆಗಿತ್ತಲ್ವ, ಅಂಥವ್ರು ಎಷ್ಟೇ ಜಲಸ್ ಪಟ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ತಡೆ ಹಿಡಿದಿದ್ದೋ ಇನ್ನೊಂದು ಮತ್ತೊಂದು ಮಾಡಿರಬಹುದು. ಬಟ್ ಆದರೆ ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನ್ಯಾಯವಾಗಿ ಅವರಿಗೆ ಯಾವ ಕರ್ಮ ಸಿಗಬೇಕೋ ಅದನ್ನು ಸಿಕ್ಕಾಗಿದೆ. ಅಂಥ ವ್ಯಕ್ತಿಗಳು ಅನುಭವಿಸ್ತಾ ಇದ್ದಾರೆ. ಜಲಸ್ ಪಡೋದಾಗಿರಬಹುದು ಅಥವಾ ಇನ್ನೊಬ್ಬರು ಮನೆಯನ್ನು ಹಾಳು ಮಾಡುವಂತಹ ಕೆಲಸಗಳನ್ನಾಗಿರ್ಬೋದು, ಯಾರೇ ಮಾಡಿದ್ರೂ ಕೂಡ ಅವರಿಗೆ ತಕ್ಕಂತಹ ಶಿಕ್ಷೆ, ಅದು ಬಹಳಷ್ಟು ಬೇಗ ಆಗಿರುವಂತಹ ಶಿಕ್ಷೆ ಇದೆ. ನಿಮ್ಗಿನ್ನೇನೋ ಬಯಸ್ತಾ ಇದ್ದಾರೆ, ನಿಮ್ಗಿನ್ನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಂದ ಕೂಡಲೇ ಪಟ್ಟ ಆ ವ್ಯಕ್ತಿಗೆ ಪೆಟ್ಟು ಬಿದ್ದಿದ್ದಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಆ ಥರದ್ದೊಂದು ಕರ್ಮ ನಿಮ್ಮ ಜೀವನದಲ್ಲಿ ಇತ್ತು. ನೀವು ಲಾಸ್ಟ್ ಜನ್ಮದಲ್ಲೋ ಅಥವಾ ನೀವಿನ್ಯಾರಿಗೂ ಆ ರೀತಿ ಏನೋ ಒಂದು ಮಾಡಿದ್ದೋ ಅಥವಾ ಗೊತ್ತಿಲ್ಲದೇನೋ ಈ ರೀತಿಯೆಲ್ಲ ಮಾಡಿರುವಂತಹ ಒಂದು ಕಿರಿಕಿರಿ ಒಂದಷ್ಟಿತ್ತು ನಿಮ್ಮ ಲೈಫಲ್ಲಿ. ಇದು ಆಗಲೇಬೇಕಾಗಿತ್ತು. ಕರ್ಮ ಆ ಥರದ್ದೊಂದು ಕರ್ಮನ ಹೊತ್ತು ಈ ಜೀವನಕ್ಕೆ ಬಂದಿದ್ರಿ, ಈ ಜನ್ಮಕ್ಕೆ ಬಂದಿದ್ರಿ. ಸೊ ಈಗೇನಾಗಿದೆ, ನಿಮ್ಮ ಲೈಫಲ್ಲಿ ಆ ಥರದ ವ್ಯಕ್ತಿಯ ಋಣ ಏನಿದೆ ಅದು ಮುಗಿದಿದೆ, ಅಂತ್ಯಕ್ಕೆ ಹೋಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಆ ಥರದವ್ರು ಒಬ್ರು ಬರಬೇಕಾಗಿತ್ತು. ನಿಮ್ಗೆ ಇನ್ನೇನೋ ಒಂದು ಪಾಠ ಕಲಿಬೇಕಾಗಿತ್ತು. ನಿಮ್ಮ ಶತ್ರುಗಳು ಏನೇ ನಿಮಗೆ ಅನ್ಯಾಯ ಮಾಡಿದ್ರು ಕೂಡ ಅವರು ತಕ್ಕ ಪಾಠಗಳನ್ನು ಅವರು ಕಲಿಸ್ತಾ ಇದ್ದಾನೆ ಭಗವಂತ. ಹಾಗೆ ಅವರಿಗೆ ಬಲವಾದಂಥ ಒಂದು ದೊಡ್ಡ ಪೆಟ್ಟು ಕೂಡ ಬಿದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಸುದ್ದಿಗೆ ಬರದೇ ಇರುವ ರೀತಿಯಲ್ಲಿ ಅವರು ಹೋಗಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆ ವರ್ತನೆ ಏನಿತ್ತಲ್ಲ, ಈ ಪಾಸ್ಟಲ್ಲಿ ಆ ವ್ಯಕ್ತಿಗಳ ವರ್ತನೆ ಏನಿತ್ತು ನಿಮಗೆ ಬಹಳಷ್ಟು ನೋವು ಕೊಡುವಂಥದ್ದು, ಹಿಂಸೆ ಕೊಡುವಂಥದ್ದು, ಇಲ್ಲಿ ಕೆಲವ್ರ ಲೈಫಲ್ಲಿ ಮತ್ತೆ ಅಂಥ ಶತ್ರುಗಳು ಏನಿದ್ರು, ಈ ಪಾಸ್ಟಲ್ಲಿ ಅಂಥ ಶತ್ರುಗಳು ಮರಳಿ ಬರುವ ಸಾಧ್ಯತೆ ಅಥವಾ ಬಣ್ಣವಾಗಿ ಮಾತನಾಡುವಂತಹ ಸಾಧ್ಯತೆ, ಅವರು ಬಂದಾಗ ಅದು ನಿಮಗೆ ಕಿರಿಕಿರಿ ಅನ್ಸೋದಕ್ಕೆ ಶುರು ಆಗುತ್ತೆ. ಸೊ ನಾನಿಲ್ಲಿ ಓವರ್ ಆಲ್ ಕಾರ್ಡಲ್ಲಿ ನೋಡಿದಾಗ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಇಂಥ ವ್ಯಕ್ತಿಗಳನ್ನು ನೀವು ಎಂಟರ್ಟೈನ್ ಮಾಡಬೇಡಿ ದಯವಿಟ್ಟು. ಅವರು ಒಂದ್ಸಲ ನಮ್ಮನ್ನ ಏನೋ ಕೆಡಕು ಬಯಸಿದ್ರು ಅಂತ ಹೇಳಿದ್ರೆ ಮತ್ತೆ ಅವರು ಇಮಿಡಿಯೇಟ್ ಆಗಿ ನಮಗೆ ಒಳ್ಳೇದಂತೂ ಮಾಡೋದಕ್ಕೆ ಬರೋದಿಲ್ಲ. ಬಹಳಷ್ಟು ನಿಮ್ಮನ್ನ ನೀವು ಸೆಕ್ಯೂರ್ಡ್ ಆಗಿ ನಿಮ್ಮನ್ನ ಕೋಟಿಂಗ್ ಆಗಿ ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ಮನೆಗಳನ್ನ ಸ್ವಲ್ಪ ಒಂದಷ್ಟು ನೀವು ಪ್ರೊಟೆಕ್ಷನ್ ಮಾಡಿಡ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅವ್ರು ಹಾಕುವಂತಹ ನಜರ್ ಕಣ್ಣಿಗೋ ಅಥವಾ ಅವರು ಒಂದಷ್ಟು ನಿಮ್ಮನ್ನು ನೋಡಿ ಜಲಸಿ, ನನಗೆ ಯಾಕೆ ಆ ಥರ ಲೈಫ್ ಇಲ್ಲ ಅನ್ನುವಂತಹ ಜಲಸಿ ಪಡೋದಕ್ಕೋ ಈ ರೀತಿ ಬಣ್ಣವಾಗಿ ಮಾತನಾಡ್ಕೊಂಡು ಬಂದು ನಿಮ್ಮನ್ನು ಒಂದಷ್ಟು ಮ್ಯಾನುಪ್ಯುಲೇಟ್ ಮಾಡೋದು ಅಥವಾ ನಿಮಗೆ ಕಿರಿಕಿರಿ ಆಗುವಂತಹ ಸಾಧ್ಯತೆ ಇದೆ. ನಿಮಗೆ ಗೊತ್ತಿರುತ್ತೆ, ಒಂದ್ಸಲ ಅವರಿಂದ ನೀವು ಬಹಳಷ್ಟು ಅನುಭವಿಸಿರ್ತೀರಿ. ಸೊ ನಿಮಗೆ ಗೊತ್ತಿರುತ್ತೆ ಮತ್ತೆ ಆ ಕಿರಿಕಿರಿನ ಅನುಭವಿಸುವಂತಹ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇಲ್ಲಿ ಯಾರೆಲ್ಲ ಓವರಲ್ಲಿ ರೀಡಿಂಗ್ ನೋಡ್ತಾ ಇದ್ದೀರಿ, ದಯವಿಟ್ಟು ಹೆಣ್ಣು ದೇವತೆನ ಆರಾಧನೆ ಮಾಡ್ಕೊಳ್ಳಿ. ನವರಾತ್ರಿನೂ ಇದೆ. ನೀವು ಎಷ್ಟು ನವರಾತ್ರಿ ಅಂತಾನೆ ಅಲ್ಲ, ಬಹಳಷ್ಟು ಹೆಣ್ಣು ದೇವರನ್ನ ನೀವು ಎಷ್ಟು ಸುರಕ್ಷಿತವಾಗಿ ನಿಮ್ಮ ಮನೆಗಳಲ್ಲಿ ಪೂಜೆ ಮಾಡ್ಕೊಂಡು ಬರುವಂಥದ್ದು, ಆ ಹೆಣ್ಣು ದೇವತೆ ಹೆಸರನ್ನ ಹೇಳುವಂಥದ್ದು ಪ್ರತಿದಿನ, ಆ ಹೆಣ್ಣು ದೇವರ ಫೋಟೋನ ಇಡುವಂಥದ್ದು, ಆ ಹೆಣ್ಣು ದೇವತೆನೇ ನಿಮ್ಮ ಮನೆನ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾಳೆ ಕೂಡ.
ಮುಂದೆನೂ ಕೂಡ ಮಾಡ್ತಾಳೆ ಅನ್ನೋ ತೋರಿಸ್ತಾ ಇದೆ. ಸೊ ನಿಮ್ಮ ಶತ್ರುಗಳ ಏನಿತ್ತಲ್ಲ ನಿಮಗೆ ಕಿರಿಕಿರಿ ಕೊಡುವಂಥದ್ದು, ನಿಮ್ಮ ಮಾನಸಿಕವಾಗಿ ನೋವು ಕೊಡುವಂಥದ್ದು, ಈ ರೀತಿ ಎಲ್ಲ ಏನಿತ್ತು ಅವರಿಗೆ ತಕ್ಕ ಪಾಠ ಭಗವಂತನೇ ಕೊಟ್ಟಿದ್ದಾನೆ. ಅವ್ರ ಲೈಫಲ್ಲಿ ಬೇಕಾದಷ್ಟು ಹೊಡೆತಗಳು ಅವ್ರಿಗೆ ಬಿದ್ದಿದೆ. ಸೊ ಹಾಗಾಗಿ ಅವರ ಋಣ ಮುಗ್ದಿದೆ, ಅವರ ಶತ್ರುತ್ವ ಮಾಡುವಂತಹ ಋಣ ಮುಗ್ದಿದೆ. ಮತ್ತೆ ಬಣ್ಣದ ಮಾತನಾಡ್ಕೊಂಡು ಬರುವಂಥ ಸಾಧ್ಯತೆ ಇದೆ. ಅವರು ಬಂದಾಗ ನಿಮಗೆ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ಸೊ ಹೆಣ್ಣು ದೇವತೆಗಳನ್ನು ಪ್ರೊಟೆಕ್ಷನ್ ಮಾಡಬೇಕಾಗತ್ತೆ. ಅವರ ಬಣ್ಣದ ಮಾತಿಗೆ ಬೆರಗಾಗಿ ಮತ್ತೆ ನಿಮ್ಮ ವಿಚಾರಗಳನ್ನು ಹೇಳುವಂಥದ್ದು, ನಿಮ್ಮ ಬಗ್ಗೆ ಹೇಳುವಂಥದ್ದು, ಈ ರೀತಿ ಯಾವುದು ಬೇಡ. ಒಂದಷ್ಟು ಲಿಮಿಟ್ ಇರಲಿ ಇಂಥವ್ರ ಹತ್ರ ಅಂತ ಹೇಳ್ತಾ ಮೊದಲನೆಯ ಕಾರ್ಡ್ ಇದಾಗಿತ್ತು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ನಿಮಗೆ ಈಗಲೂ ಕೂಡ ಶತ್ರುವಿನ ಕಾಟ ಇದೆಯಾ? ನಿಮ್ಮ ಶತ್ರುವಿನ ಭಾವನೆಗಳು ಏನಾಗಿದೆ? ನಿಮ್ಮ ಶತ್ರುವಿನ ಲೈಫಲ್ಲಿ ಏನಾಗ್ತಾ ಇದೆ? ಈಗಲೂ ಕೂಡ ಅವರಿಂದ ಕಿರಿಕಿರಿ ಆಗ್ತಾ ಇದೆಯಾ ನಿಮಗೆ, ಅಥವಾ ನಿಂತಿದೆಯಾ ಕಿರಿಕಿರಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಈ ಕಾರ್ಡ್ ಇರುವಂತಹ ಸ್ಟೋನ್ ಸೆಲೆಕ್ಟ್ ಮಾಡಿದ್ರಿ, ಓಕೆ. ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಆ ಶತ್ರುವಿನಿಂದ ನಿಮಗೆ ಬಹಳಷ್ಟು ಚುಚ್ಚು ಮಾತುಗಳು ಜಾಸ್ತಿ ಆಗ್ತಾ ಇದೆ. ಹಿರಿತವಾಗಿ ಮಾತನಾಡುವಂಥದ್ದು, ನಿಮ್ಮ ಮೈಂಡಿಗೆ ಕಿರಿಕಿರಿ ಆಗುವಂಥದ್ದು, ಹೊಸ ಹೊಸ ರೀತಿಯಲ್ಲಿ ಕಂಡುಹಿಡಿಯುವಂಥದ್ದು. ನಿಮ್ಗೆ ಯಾವ ರೀತಿ ಹೊಸದಾಗಿ ನಿಮ್ಮನ್ನು ಹಾಳು ಮಾಡಬೇಕು ಅಥವಾ ಅವರ ಐಡಿಯಾಸ್ಗಳು ನಿಮಗೆ ಬಹಳ ಬೇಗ ಗೊತ್ತಾಗ್ತಾ ಇದೆ. ಬಿಕಾಸ್ ನೀವು ಒಂದಷ್ಟು ಸ್ಪಿರಿಚುವಲ್ ಕನೆಕ್ಟ್ ಆಗಿರುವಂಥದ್ದು, ಅಥವಾ ನೀವು ಬಹುಶಃ ವೃಶ್ಚಿಕ ರಾಶಿಯಲ್ಲೋ, ವೃಷಭ ರಾಶಿಯಲ್ಲೋ, ಸಿಂಹ ರಾಶಿಯಲ್ಲೋ, ಮೀನ ರಾಶಿಯಲ್ಲೋ ಹುಟ್ಟಿರಬಹುದು. ಯಾಕೆ ಅಂತ ಹೇಳಿದ್ರೆ ಬೇಗನೆ ಸೆನ್ಸ್ ವರ್ಕ್ ಆಗುತ್ತೆ ನಿಮಗೆ. ಇವ್ರು ಏನೋ ಮಾಡ್ತಾ ಇದ್ದಾರೆ, ಯಾರಿಂದನೋ ಏನೋ ಒಂದು ಆಗ್ತಾ ಇದೆ ನನಗೆ ಅನ್ನುವ ರೀತಿಯಲ್ಲಿ ನಿಮ್ಗೆ ಸೆನ್ಸ್ ವರ್ಕ್ ಆಗ್ತಾ ಇದೆ. ಸೊ ಇಂಥ ವ್ಯಕ್ತಿಗಳು ಒಂದಷ್ಟು ನಿಮ್ಮ ಮನಸ್ಸಿಗೆ ಕಿರಿಕಿರಿ ಆಗುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ದಯವಿಟ್ಟು ನಿಮ್ಮ ಹತ್ರ ಹಣ ಇದೆ ಅನ್ನೋದಕ್ಕಾಗಿರ್ಬೋದು, ಅಥವಾ ನೀವೇನೋ ಒಂದು ವಸ್ತು ತೊಗೊಂಡ್ರೆ ಆಗಿರ್ಬೋದು, ಜ್ಯುವೆಲ್ರಿಗಳನ್ನು ತೊಗೊಳ್ಳುವಂಥದ್ದಾಗಿರ್ಬೋದು, ದಯವಿಟ್ಟು ನಿಮ್ಮ ಶತ್ರುಗಳಿಗೆ ಗೊತ್ತಾಗದೇ ಇರುವ ರೀತಿಯಲ್ಲಿ ಇರಬೇಕಾಗತ್ತೆ. ಏಕೆಂದರೆ ಅವರು ಮಾಡುವಂತಹ ಜಲಸ್ ಆಗಿರ್ಬೋದು, ಅವರು ನನ್ನ ಹತ್ರ ಹೇಳ್ಕೊಳ್ತಾ ಇಲ್ವಲ್ಲ ಅನ್ನೋದಾಗಿರ್ಬೋದು, ಅಥವಾ ಇನ್ನೇನೋ ಇವರು ನನಗಿಂತ ಒಳಗಡೆ ತುಂಬಾನೇ ಬೆಳೆದು ಬಿಟ್ರು, ಇನ್ನೊಂದಾಗ್ಬಿಟ್ರು ಅನ್ನುವಂಥ ವಿಕೃತ ಮನಸ್ಥಿತಿ ಇವರದ್ದಾಗಿದೆ. ಯಾಕೆಂದ್ರೆ ಇಲ್ಲಿ 6 ಆಫ್ ಸ್ವಾರ್ಡ್ಸ್ ಅಗೇನ್ ಬಂದಿರೋದ್ರಿಂದ ನೀವೇನೇ ತಗೊಂಡ್ರು ಕೂಡ, ಏನೇ ತೊಟ್ಟರು ಕೂಡ ಸಹಿಸೋದಕ್ಕೆ ಆಗೋದಿಲ್ಲ. ಬಹುಶಃ ನೀವಿಂಥವ್ರ ಮುಂದೆ ಚೆನ್ನಾಗಿ ಕಂಡ್ರು ಕೂಡ ಇಂಥ ವ್ಯಕ್ತಿ ಸಹಿಸೋದಿಲ್ಲ. ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹಳಷ್ಟು ವಿಚಾರಗಳನ್ನ ನೀವು ಹಿಡಿದಿಟ್ಕೊಳ್ಬೇಕಾಗತ್ತೆ, ಮುಚ್ಚಿಟ್ಕೊಳ್ಬೇಕಾಗತ್ತೆ. ಕೆಲವು ವ್ಯಕ್ತಿಗಳು ಇಲ್ಲಿಂದ ಅಲ್ಲಿಗೆ ಪಾಸ್ ಮಾಡುವಂತಹ ವ್ಯಕ್ತಿಗಳು ಕೂಡ ನಿಮ್ಮ ಮಧ್ಯದಲ್ಲಿ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ಇಂಥ ವ್ಯಕ್ತಿಗಳಿಗೆ ನಿಮ್ಮ ನಡೆ ವಿಚಾರಗಳ ಬಗ್ಗೆ ಏನಾದರೂ ಗೊತ್ತಾದರೆ, ನಿಮ್ಮ ಮುಂದೆ ಹೋಗುವಂತಹ ದಾರಿಗಳಿಗೆ ಬಹಳಷ್ಟು ಈ ವ್ಯಕ್ತಿಗಳು ಪೆಟ್ಟು ಕೊಡ್ತಾರೆ ಅಂತ ಹೇಳಿ ಬಹಳಷ್ಟು ಕಷ್ಟಕರವಾಗತ್ತೆ. ಈ ವ್ಯಕ್ತಿಗಳ ಮುಂದೆ ನೀವು ಬೆಳೆಯೋದು ಬಹಳಷ್ಟು ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ಈ ವ್ಯಕ್ತಿಗಳಿಂದ ಈ ಹಿಂದೆ ಬಹಳ ವಿಚಾರಗಳಲ್ಲಿ ಅನುಭವಿಸಿ ಈ ವ್ಯಕ್ತಿಯ ಸಹವಾಸನೆ ನನಗೆ ಬೇಡ ಅನ್ನುವ ರೀತಿಯಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀರಿ. ಸೊ ನಾನು ಅದಕ್ಕೆ ಹೇಳೋದು, ಬ್ಲ್ಯಾಕ್ ಟರ್ಮಲಿನ್ ಧರಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ನಿಮ್ಮ ಎನರ್ಜಿ ನಿಮಗೆ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಓಕೆ, ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಕೆಲವ್ರ ಲೈಫಲ್ಲಿ ಮುಂದೆ ತುಂಬಾನೇ ಚೆನ್ನಾಗಿ ಮಾತನಾಡ್ತಾರೆ, ಹಿಂದೆ ನಿಮ್ಮ ಬಗ್ಗೆನೇ ಅಸೂಯೆಯಿಂದ ಜಲಸಿ ಪಡುವಂಥದ್ದು, ಅಥವಾ ನಿಮ್ಮ ಮುಂದಿನ ದಾರಿಗೆ ಯಾವ ರೀತಿ ನಾನು ಹೊಡಿಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಇಂಥ ವ್ಯಕ್ತಿಗಳಿರ್ತಾರೆ. ಆದರೆ ನೀವು ಇಂಥ ವ್ಯಕ್ತಿಗಳು ನೀನು ಹಾಗಿರು, ನೀನು ಹೀಗಿರು, ನಿನ್ನ ಲೈಫ್ನ ಹೀಗಿಟ್ಕೋ, ನನಗೂ ಕೂಡ ಬೇಜಾರಾಗ್ತಾ ಇದೆ, ಈ ರೀತಿ ಇರಬೇಡ, ಆ ರೀತಿ ಇರಬೇಡ ಅಂತ ಹೇಳಿ ಬಣ್ಣದನ್ನು ಮಾತನಾಡೋದು, ಅಥವಾ ನಿನ್ನ ಸಪೋರ್ಟಿಗೆ ನಾವು ಇರ್ತೀವಿ ಅನ್ನುವ ಲೆಕ್ಕಕ್ಕೆ ಮಾತನಾಡುವಂಥದ್ದು. ಆಬ್ವಿಯಸ್ಲಿ ನಿಮಗೆ ಇಂಥ ವ್ಯಕ್ತಿಯಿಂದ ಈ ಹಿಂದೆ ಕಿರಿಕಿರಿ ಆಗಿರೋದು ಗೊತ್ತಿದೆ, ಯಾರಿಂದ ನನ್ನ ಲೈಫಿಗೆ ಕಿರಿಕಿರಿ ಆಗುತ್ತೆ, ಏನಾಗುತ್ತೆ ಇದೆಲ್ಲ ಗೊತ್ತಿದೆ. ಬಟ್ ಆದರೆ ಇಂಥ ವ್ಯಕ್ತಿಗಳು ಅವರು ಇರುವ ರೀತಿಯಲ್ಲಿ ಇರೋದಿಲ್ಲ. ಇಲ್ಲಿ ನೈಟ್ ಬಂದಿರೋದ್ರಿಂದ ಒಂದಷ್ಟು ನಿಮ್ಮ ಜೀವನಕ್ಕೆ ಇಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬಹಳಷ್ಟು ನೋವನ್ನು ಉಂಟು ಮಾಡ್ತಾರೆ. ಬಹಳಷ್ಟು ಈಗ ನೀವು ಯಾವುದೋ ಒಂದು ಸರಿ ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಅಂತ ಗೊತ್ತಿದ್ದು ಬೇಡ, ಇದು ಮಾಡಬೇಡ, ಅದು ಮಾಡಬೇಡ ಅನ್ನುವಂತಹ ಮ್ಯಾನಿಪುಲೇಟ್ ಮಾಡುವಂಥದ್ದು, ಕರುಣೆಯಿಂದ ಮಾತನಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾರೆ. ಸೊ ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇಂಥ ಶತ್ರುವಿನ ವಿಚಾರದಲ್ಲಿ ಈಗಾಗಲೇ ಎಷ್ಟೆಷ್ಟು ಬಾಧೆಗಳನ್ನು, ನೋವುಗಳನ್ನು ಅನುಭವಿಸಬೇಕೋ ಕೊನೆಯ ಹಂತಕ್ಕೆ ಬಂದಿದ್ರಿ. ಎಲ್ಲ ರೀತಿಯೂ ಇಂಥ ವ್ಯಕ್ತಿಗಳಿಂದ ನೋವು ಅನುಭವಿಸಿದ್ದಾಯಿತು. ಕೆಲವ್ರ ಲೈಫಲ್ಲಿ ಕೆಲಸಗಳ ವಿಚಾರದಲ್ಲಿ, ಕೆಲವರು ಲೈಫಲ್ಲಿ ನೈಬರ್ ಅಕ್ಕಪಕ್ಕದ ಮನೆಯವರ ವಿಚಾರದಲ್ಲಾಗಿರ್ಬೋದು, ಕೆಲವ್ರ ಲೈಫಲ್ಲಿ ಮನೆಯ ಸಂಬಂಧಿಕರುಗಳಿಂದ ಆಗಿರಬಹುದು, ಎಲ್ಲ ನೋವುಗಳನ್ನು ಅನುಭವಿಸಿದ್ದಾಗಿದೆ.
ಕೊನೆ ಹಂತಕ್ಕೂ ಕೂಡ ಬಂದಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.